ಜಾಸ್ತಿ ಗಂಡಂದ್ರು ಬಂದು ಕುಡ್ಕೊ ಬಂದು ಜಾಸ್ತಿ ಹಿಂಸೆ ಕೊಡ್ತಾರೆ ಸರ್. ಎಲ್ಲಿ ಮಾರೋದು ಯಾರು? ಮಂಗಾಪುರ ಸರ್. ಮಂಗಾಪುರ ಎಲ್ಲಿ ಮಾರ್ತಾರೆ? ಅಂಗಡಿಗಳಲ್ಲಿ. ಯಾರವನ ಅಂಗಡಿಯವನು? ಎಲ್ಲ 10 ಅಂಗಡಿ ಇದೆ, 10 ಅಂಗಡಿಗಳಲ್ಲೂ ಮಾಡ್ತಾರೆ. ಎಲ್ಲ ಸೀಸ್ ಮಾಡ್ರಿ ಅಂಗಡಿ. ಬೆಳಗ್ಗೆ 4 ಗಂಟೆಗೆ ಓಪನ್ ಮಾಡ್ತಾರೆ ಸರ್. 4 ಗಂಟೆಯಿಂದ ಕುಡಿತಾರೆ. ನೈಟ್ 12 ಗಂಟೆಲಿ ಫೋನ್ ಮಾಡ್ಲಿ ಸಾರಿ ತಂದು ಕೊಡ್ತಾರೆ ಸರ್ ಅವ್ರಿಗೆ. ಮಂಗಾಪುರ ಅಂತ ವರ್ಷರು ಯಾವ್ದು ಇಲ್ಲ ಸರ್. ಮಂಗಾಪುರ ಲೀಡರ್ಗಳು ಸರ್ ನಮ್ಗೆ ಇದೊಂದು ಮಾಡ್ಕೊಡಿ ಸಾಕು ಸರ್. ನೋಡಿಯಪ್ಪ, ಆಮೇಲೆ ಏನು ನಮ್ಮ ಇನ್ಸ್ಪೆಕ್ಟರ್ ಪೊಲೀಸರು ಬರ್ತಾರೆ ಸರ್. 2,000 ಕೊಟ್ರೆ ಅವ್ರು ವಾಪಸ್ ಹೋಗ್ತಾರೆ ಸರ್. ಪೊಲೀಸರಿಂದ ಆಗಲ್ಲ ಸರ್. ಪೊಲೀಸರು ಎಲ್ಲ ಅಂಗಡಿಗಳು ಎಲ್ಲ ನಿಮ್ ಸಬ್ ಇನ್ಸ್ಪೆಕ್ಟರ್ ನೋಡ್ರಿ, ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಜಂಟಿ ಜಾಯಿಂಟ್ ಇಳಿದು ಯಾರ್ಯಾರ ಅಂಗಡಿ ಯಾರನ್ನಾಗ್ಲಿ ಯಾರು ರೆಕಮೆಂಡ್ ಮಾಡ್ಲಿ, ನಾನ್ ರೆಕಮೆಂಡ್ ಮಾಡ್ತಾನೆ ಮಾತು ಕೇಳ್ಬೇಡ್ರಿ. ಆ ಹೆಣ್ಣು ಮಕ್ಳು ನೋವು ಅರ್ಥ ಮಾಡ್ಕೊಳ್ರಿ. ವಿಸಿಟ್ ಮಾಡಿ ಸಿಕ್ಕಲ್ಲ ಏನ್ರಿ? ಏನ್ ಮಾಡ್ಬೇಕು? ಅದಕ್ಕೆ ಯಾವ ಬಾರಿಂದ ಹೋಗ್ತದೆ, ಯಾವ ಬಾರವನ್ನು ಸಪ್ಲೈ ಕೊಡ್ತಾನೆ, ಫಸ್ಟ್ ಆ ಬಾರ್ ಕ್ಯಾನ್ಸಲ್ ಮಾಡಿ ಲೈಸೆನ್ಸ್. ಎಲ್ಲ ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಹೆಣ್ಣು ಮಕ್ಳು ನೋವು ನೋಡ್ರಿ. ಅವಳೇನು ಇನ್ನೇನು ಕೇಳ್ತಾ ಇಲ್ಲ ಪಾಪ. ಈಗ ಮೂರು ಅಂಗಡಿಗಳು ಏನಪ್ಪಾ, ಯಾವ ಬಾರಿಂದ ಹೋಗ್ತದೆ, ಒಂದು ಬಾಟ್ಲಿ ಸಿಕ್ಕಿದ್ರೆ ಯಾವ ಬಾರಿಂದ ಹೋಗಿದೆ, ಫಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ರಿ. ಸೀರಿಯಸ್ ಇದು. ನಿಮ್ ಇನ್ಸ್ಪೆಕ್ಟರ್ ಯಾಕೆ ಬರ್ಲಿಲ್ಲ? ಯಾರು ಮೀಟಿಂಗು? ದೊಡ್ಡ ಮೀಟಿಂಗ್ಗಳು. ಗಂಭೀರವಾಗಿರುವಂತಹ ವಿಷಯ ಅಂದರೆ, ಬಾಂಗ್ಲಾದೇಶಿಗರ ನುಸುಳುಕೋರರು ನಮ್ಮ ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಅನ್ನುವಂತಹ ಒಂದು ವರದಿ ಬಂದಿದೆ. ಅಂದರೆ 20 ಲಕ್ಷ ಜನ ನುಸುಳಿದ್ದಾರೆ ಅಂದ ತಕ್ಷಣ ಇದು 10 ವರ್ಷದಿಂದ ಆಗಿದ್ದರಂಥದ್ದಲ್ಲ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ನಮ್ಮಲ್ಲಿ ನುಸುಳುಕೋರರು ನುಸುಳಿದ್ದಾರೆ. ಬೆಂಗಳೂರಿನ ಅಕ್ಕಪಕ್ಕ ಮತ್ತು ಸ್ಥಳೀಯವಾಗಿ 6 ಲಕ್ಷಕ್ಕಿಂತಲೂ ಅಧಿಕ ಜನ ವಾಸವಾಗಿದ್ದಾರೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ. ಹೀಗೆ 20 ಲಕ್ಷ ಜನ ಅದರಲ್ಲಿ ಪ್ರಭಾವ ಬಳಸಿ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. 80% ಜನ ಆಸ್ತಿ ಖರೀದಿ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿರುವಂಥ ಅಧಿಕೃತವಾಗಿ ಅವರು ಇದೇ ದೇಶದ ನಿವಾಸಿಗಳನ್ನುವಂತಹ ರೀತಿಯಲ್ಲಿ ಏನು ತೋರಿಸ್ಕೊಳ್ಬೇಕೋ ಅದನ್ನೆಲ್ಲ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗೋದಿಲ್ಲ, ಗಂಡಾಂತರ ತಪ್ಪಿದ್ದಲ್ಲ. ಇದನ್ನು ಕೂಡಲೇ ಪತ್ತೆ ಹಚ್ಚಿ ಅಸ್ಸಾಂ ರೀತಿಯಲ್ಲಿ, ಗುಜರಾತ್ ಮಾದರಿಯಲ್ಲಿ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಅವರನ್ನು ಹೊರದಬ್ಬಬೇಕು. ಇಲ್ಲಿಯ ರಾಜ್ಯ ಸರ್ಕಾರದ ಅದು ಕರ್ತವ್ಯ. ಇದ್ರ ಬಗ್ಗೆ ಮಾತಾಡಿದರೆ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರೋದು ಅಂತ. ಹೌದ್ರಿ, ಅವ್ರು ನಿರ್ಲಕ್ಷ್ಯ ವಹಿಸ್ತಾರಲ್ಲ. ನೀವು ಚಾಣಾಕ್ಷರಿದ್ದೀರಲ್ಲ, ನೀವು ಸದೃಢವಾಗಿರುವಂಥವ್ರು ಇದ್ದೀರಿ ಕರ್ನಾಟಕದಲ್ಲಿ. ನೀವ್ಯಾಕೆ ಇಲ್ಲಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಿ? ವಿಷಸರ್ಪಗಳು ಅವುಗೆಲ್ಲ ನೀವು ಹಾಲು ಎರಿತಾ ಇದ್ದೀರಿ. ಬಾಂಗ್ಲಾದಲ್ಲಿ ಹಿಂದೂ ಅಸುರಕ್ಷಿತವಾಗಿದ್ದಾನೆ. ವಾರದಲ್ಲಿ 2-3 ಕೊಲೆಗಳು, ಮಹಿಳೆಯನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಿದ್ದೀರಿ ನೀವು ಹಿಂದೂಗಳು ನಮ್ಮ ದೇಶದಲ್ಲಿ ಅಂತ? ಆ ಬಾಂಗ್ಲಾ ಮುಸಲ್ಮಾನರನ್ನ ಇಲ್ಲಿ ನೀವು ಆರಕ್ಷಣೆ ಕೊಡ್ತಾ ಇದ್ದೀರಿ ಅಂದರೆ ಇದು ಯಾವ ನ್ಯಾಯ, ಯಾವ ಸಂವಿಧಾನ ಇದು?